ಗೋಷ್ಠಿಯಲ್ಲಿ ನನ್ನ ಜೊತೆ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅದರ್ಶಪ್ಪ ದೇಸಾಯಿ ಅವರು ಹಾಗೂ ಹಿರಿಯರಾದ ಮಾಜಿ MLA ಅವರಾದಂಥ ನಂಜನಮಠ ಗುರುಗಳು ಹಾಗೂ ನಾಗರಾಜ್ ಹದ್ಲಿ ಅವರು ಹಾಗೂ ಅಂತರಗೊಂಡವರು ಕೂಡ ಇದ್ದಾರೆ. ಮುಖ್ಯವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿದೆ ಇದು ತ್ವರಿತವಾಗಿ ಮುಗಿಯಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಡಿಸೆಂಬರ್ 3ನೇ ತಾರೀಕಿನಂದು ಸಂತ್ರಸ್ತರ ಹೋರಾಟ ಸಮಿತಿ ವತಿಯಿಂದ ಬೇಗನೆ ಇದನ್ನು ಈ ಕಾರ್ಯವನ್ನು ಮುಗಿಸ್ಬೇಕಂಥೇಳಿ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಡಿಸೆಂಬರ್ 3ನೇ ತಾರೀಕು 2024ರಂದು ಆ ಸಂದರ್ಭದಲ್ಲಿ ಅಧಿವೇಶನವೂ ಕೂಡ ನಡೆದಿತ್ತು ಬೆಳಗಾವಿಯಲ್ಲಿ. ನಾವು ಹೋರಾಟ ಪ್ರಾರಂಭ ಮಾಡಿದಾಗಿನಿಂದ ಅನೇಕ ಸಂಘಟನೆಗಳು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿದರು. ಅದು ಬಿಜಾಪುರದಿಂದಾಗಲಿ ಬೇರೆ ಬೇರೆ ಜಿಲ್ಲೆಗಳಿಂದಾಗಲಿ ಎಲ್ಲ ಸಂಘಟನೆಗಳು, ಅದು ವಕೀಲರ ಸಂಘಗಳಿರ್ಬೋದು ಅಥವಾ ಸ್ವಾಮೀಜಿಯವರು, ಈ ರೀತಿ ಅದರ ಬಗ್ಗೆ ಯಾರ್ಯಾರು ನಮಗೆ ಸಂಘಟನೆಗೆ ಅವತ್ತು ಸಾಥ್ ಕೊಟ್ಟರು ಅನ್ನುವಂಥದ್ದನ್ನು ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಆಮೇಲೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ ಮೇಲೆ ಆವಾಗ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ನೀವು ಚರ್ಚೆಗೆ ಬನ್ನಿ ಅಂಥೇಳಿ ನಮ್ಮನ್ನು ಬೆಳಗಾವಿಗೆ ಕರೆಸ್ಕೊಂಡ್ರು. ಬೆಳಗಾವಿಗೆ ಕರೆಸ್ಕೊಂಡ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯವಾದ 2 ಬೇಡಿಕೆಗಳಿದ್ದು, ಒಂದು ಒಂದೇ ಹಂತದಲ್ಲಿ ಈ ಪೂರ್ಣ ಏನು ಭೂಮಿಯನ್ನು ವಶಪಡಿಸಿಕೊಳ್ಳುವಂಥದ್ದು ಅಥವಾ ಅಕ್ವಿಷನ್ ಮಾಡೋದೇನಿದೆ, ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 2 ಹಂತದಲ್ಲಿ ಮಾಡಬೇಕಂಥೇಳಿ ಅವರೊಂದು ತೀರ್ಮಾನವನ್ನು ಮಾಡಿದರು. ಇದು 2 ಹಂತದಲ್ಲಿ ಆಗಬಾರ್ದು. ಅಂದರೆ 519.6ರವರೆಗೆ ಈಗಾಗಲೇ ಮುಳುಗಡೆ ಆಗಿದ್ದವು. BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದನ್ನು 521ರವರೆಗೆ ಒಂದು ತೊಗೋಬೇಕು, ಆಮೇಲೆ 524ರವರೆಗೆ ಅಂತ 2 ಹಂತದಲ್ಲಿ ತೊಗೋಬೇಕಂತ ಹೇಳಿ ಏನು ಕೆಲವೊಂದು ಆದೇಶಗಳನ್ನು ಅದು ಮಾಡಿದ್ರು. ಅದು ಆಗಬಾರ್ದು. ಅದರಿಂದ ಸಂತ್ರಸ್ತರಿಗೆ ಭಾಳಷ್ಟು ತೊಂದರೆ ಆಗ್ತೈತಿ. ಒಂದೇ ಹಂತದೊಳಗೆ ಇದನ್ನು ಅಕ್ವಿಷನ್ ಮಾಡಬೇಕು ಅಂದರೆ 524.256ರವರೆಗೆ ಒಂದೇ ಹಂತದಲ್ಲಿ ಇದನ್ನು ಅಕ್ವಿಷನ್ ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದೇವೆ ನಾವು. ಅದರ ಜೊತೆಗೆ ಏನು ಒಪ್ಪಂದದ ಒಂದು ದರವನ್ನು ಸರ್ಕಾರ ನಿಗದಿ ಮಾಡಿ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವ್ರು ಕೋರ್ಟಿಗೆ ಹೋಗಿ ಮತ್ತೆ ಹೆಚ್ಚಿನ ಪರಿಹಾರ ತಗೊಳ್ಳೋದು ಅಂಥದ್ದು ಆಗಬಾರ್ದು. ಒಂದೇ ಏಕರೂಪ ಒಂದು ಬೆಲೆಯನ್ನು ಫಿಕ್ಸ್ ಮಾಡಿ ನಮಗೆ ಕನ್ಸೆಂಟ್ ಅವಾರ್ಡಿಗೆ ಅನುಕೂಲ ಮಾಡಿಕೊಡ್ಬೇಕಂಥೇಳಿ 2 ಮುಖ್ಯವಾದ ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ. ಆವಾಗ ಬೆಳಗಾವಿಗೆ ನಮ್ಮನ್ನು ಕರೆಸಿದಂಥ ಸಂದರ್ಭದಲ್ಲಿ ನಾವೆಲ್ಲ ಹೋಗಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾವು ಹಾಗೂ ಸಚಿವ ಸಂಪುಟದ ಅನೇಕ ಸದಸ್ಯರು ಅದರಲ್ಲಿ ಭಾಗಿಯಾಗಿದ್ದರು. ಅವ್ರ ಮುಂದೆ ನಮ್ಮ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಒಪ್ಕೊಂಡ್ರು. ಇಲ್ಲ, ನಾವು ಒಂದೇ ಹಂತದಲ್ಲಿ ಇದನ್ನು ಅಕ್ವಿಷನ್ ಮಾಡುವಂಥ ಕೆಲಸ ಮಾಡ್ತೀವಿ, 2 ಹಂತದಲ್ಲಿ ಮಾಡೋದಿಲ್ಲ. ಅದರ ಜೊತೆಗೆ ಪರಿಹಾರವನ್ನು ಏನು ಒಪ್ಪಂದದ ಪರಿಹಾರ ಏನಿದೆ ಕೊಡಬೇಕು, ಕನ್ಸೆಂಟ್ ಅವಾರ್ಡು ಎಷ್ಟು ನಿಗದಿ ಮಾಡಬೇಕು, ಪ್ರತಿ ಎಕರೆಗೆ ನೀರಾವರಿಗೆ ಎಷ್ಟು, ಒಣ ಬೇಸಾಯಿಗೆ ಎಷ್ಟು ಅನ್ನೋದನ್ನು ನಾವು ನಿಗದಿ ಮಾಡ್ತೀವಿ, ನಮಗೊಂದು ಸ್ವಲ್ಪ ಸಮಯ ಬೇಕು ಅಂತ ಹೇಳಿದರು. ಆವಾಗ ಅದು ಸಮಯ ಡಿಸೆಂಬರ್ 17ನೇ ತಾರೀಕಿಗೆ ನಾವು ಅವ್ರು ಹೇಳಿದ ಮೇಲೆ ನಮ್ಮ ಹೋರಾಟವನ್ನು ನಾವು ಅಂತ್ಯಗೊಳಿಸಿ ನಾವು ಕೂತಿದ್ದೀವಿ, ಏನೋ ಸರ್ಕಾರ ಮಾಡ್ತದ ಅಂಥೇಳಿ. ಆದರೆ ಇಲ್ಲಿವರೆಗೆ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಇಲ್ಲ, ನೀವು ಹೇಳಿದ್ರಿ, ನೀವು ಹಿಂಗೆ ಸುಮ್ಮನೆ ಕೂತ್ರಿ ಅಂದಾಗ ನಾವು ವಿನಂತಿ ಮಾಡಿಕೊಂಡಾಗ ಮೊನ್ನೆ ಬೆಂಗಳೂರಲ್ಲಿ ಮೊದಲು ಒಂದು ಸಭೆ ಮಾಡಿದರು. ಆವಾಗ ನಾವೆಲ್ಲ ಹೋರಾಟ ಸಮಿತಿ ವತಿಯಿಂದ ನಾವೆಲ್ಲರೂ ಎಲ್ಲ ಅವಳಿ ಜಿಲ್ಲೆ ಶಾಸಕರು ಹಾಗೂ ಈ ಮುಳುಗಡೆಗೆ ಎಫೆಕ್ಟ್ ಆಗುವಂಥ ಎಲ್ಲರನ್ನೂ ಕರೆದಿದ್ರು. ಶಾಸಕರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು. ಆವಾಗ ಮತ್ತೆ ನಾವು ಹೇಳಿದ್ದೀವಿ, ಇಲ್ಲ, ನಾವು ಈಗಾಗಲೇ ಹೇಳಿದ್ದೀವಿ ನಿಮಗೆ, ನಾವು ಪ್ರತಿ ಎಕರೆಗೆ 50 ಲಕ್ಷ ನೀರಾವರಿಗೆ, 40 ಲಕ್ಷ ಒಣ ಬೇಸಾಯಕ್ಕೆ, ಆಮೇಲೆ ಒಂದೇ ಹಂತದಲ್ಲಿ ನೀವು ಇದನ್ನು ಅಕ್ವಿಷನ್ ಮಾಡಬೇಕು ಅಂಥೇಳಿ ನಾವು ಈಗಾಗಲೇ ನಿಮಗೆ ಹೇಳಿದ್ದೀವಿ. ಮತ್ತೆ ನಾವು ಪುನಃ ಅದನ್ನು ನಾವು ಹೇಳೋದ್ರಾಗ ಏನು ಅರ್ಥ ಇಲ್ಲ ಅನ್ನೋ ಮಾತನ್ನು ಕೂಡ ಅವತ್ತು ನಾವು ಮತ್ತೆ ಹೇಳಿದ್ವಿ ಬೆಂಗಳೂರಲ್ಲಿ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ. ಆವಾಗ ಮೊದಲೇ ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳಿದ್ದರು, ಆಮೇಲೆ ಸಚಿವ ಸಂಪುಟದ ಕೆಲವು ಸದಸ್ಯರು ಇದ್ದರು. ಆವಾಗ ಅವ್ರೇನು ಹೇಳಿದರು, ಇಲ್ಲ, ಇದನ್ನು ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು 2 ವಾರದೊಳಗೆ ಮೀಟಿಂಗ್ ಕರೆದು ಮತ್ತೊಮ್ಮೆ ನಾವು ಇದನ್ನು ಒಂದು ಅಂತಿಮ ತೀರ್ಮಾನವನ್ನು ತೊಗೋತೀವಿ ಕ್ಯಾಬಿನೆಟ್ನಾಗ ಅಂತ ಹೇಳಿದರು. ಆ ಪ್ರಕಾರ ಒಂದು ವಾರ ಬಿಟ್ಟು ಮತ್ತೊಂದು ಸಭೆ ಕರೆದ್ರು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ. ಅವತ್ತು ಕೂಡ ಅನೇಕ ಸಚಿವರು, ಅವಳಿ ಜಿಲ್ಲೆ ಶಾಸಕರು ಎಲ್ಲರೂ ಉಪಸ್ಥಿತರಿದ್ದರು. ಆವಾಗ ಮತ್ತೆ ನಾವು ಹೇಳಿದ್ದೀವಿ,
ಆವಾಗ ಮುಖ್ಯಮಂತ್ರಿಗೆ ಹೇಳಿದರು, ನಾನು ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ವಿಷಯವನ್ನು ಇಟ್ಕೊಂಡು ನಾನು ಏನು ಅಂತಿಮ ತೀರ್ಮಾನವನ್ನು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ನಮಗೆ ಕೊಟ್ಟಿದ್ದರು. ಆ ಪ್ರಕಾರ ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ವಿಷಯವನ್ನು ಚರ್ಚೆಗೆ ತೊಗೊಂಡ್ರು. ಆದರೆ ಅವತ್ತೇನಾಗಿತ್ತು, ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಟೈಮ್ ಭಾಳಷ್ಟು ಆದ್ದರಿಂದ ಅವತ್ತು ಓಂ ಬಿರ್ಲಾ ಲೋಕಸಭಾ ಸ್ಪೀಕರ್ ಅವ್ರದ್ದೊಂದು ಒಂದು ಕಾರ್ಯಕ್ರಮ ಇತ್ತು ವಿಧಾನಸೌಧದಲ್ಲೇ. ಮುಖ್ಯಮಂತ್ರಿಗಳು ಅದಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಇದನ್ನು ಇನ್ನೊಂದು ದಿವಸ ನಿಗದಿ ಮಾಡೋಣ ಅಂಥೇಳಿ ಮಂಗಳವಾರಕ್ಕೇ ಅದನ್ನು ಪೋಸ್ಟ್ಪೋನ್ ಮಾಡಿಬಿಟ್ರು 16ನೇ ತಾರೀಕಿಗೆ. ಮಂಗಳವಾರಕ್ಕೆ ಮುಂದೂಡಿ ಒಂದೇ ವಿಷಯವನ್ನು ಇಟ್ಕೊಂಡು, ಇದು ಮುಳುಗಡೆಗೆ ಸಂಬಂಧಿಸಿದ ಒಂದೇ ವಿಷಯವನ್ನು ಇಟ್ಕೊಂಡು ಅದನ್ನು ಚರ್ಚೆ ಮಾಡಿ ಅವತ್ತು ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯ ತಗೊಂಡ್ರು. ಇಲ್ಲ, ನಾವು ನೀರಾವರಿಗೆ ನಮ್ಮ ಬೇಡಿಕೆ 50 ಲಕ್ಷ ಇತ್ತು, ಆದರೆ ನಾವು 40 ಲಕ್ಷ ಕೊಡ್ತೀವಿ, ಆಮೇಲೆ ಒನ್ ವೇ ಸಹಾಯಕ್ಕೆ 30 ಲಕ್ಷ ಕೊಡ್ತೀವಿ ಅನ್ನೋಂಥ ನಿರ್ಣಯವನ್ನು ಅವತ್ತು ಕ್ಯಾಬಿನೆಟ್ನಲ್ಲಿ ತಗೊಂಡು ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅನೌನ್ಸ್ ಮಾಡಿದ್ದನ್ನು ತಾವೆಲ್ಲರೂ ಕೇಳಿದ್ದೀರಿ, ತಾವು ನೋಡಿದ್ದೀರಿ. ನಮ್ಮನ್ನು ಅವ್ರು ಕೇಳಿದರು ಮುಂಚೆ, ಒಂದು ಹಂತಕ್ಕೆ ನಾವು ತರ್ತೀವಿ, ನಿಮ್ಮೆಲ್ಲರೂ ಒಪ್ಕೋಬೇಕು ಅನ್ನುವಂಥದ್ದನ್ನು ಹೇಳಿದರು. ಆ ರೀತಿ ನಾವು ಕೂಡ ರೈತರ ಜೊತೆ ನಾವು ಎಲ್ಲ ಚರ್ಚೆ ಮಾಡಿ ಕೇಳಿದಾಗ ಆಯಿತು, 40 ಮೇಲೆ 45 ಒಳಗಡೆ ಏನಾರ ಆದರೆ ಒಪ್ಕೋಬೇಕು ಅನ್ನುವಂಥ ತೀರ್ಮಾನಕ್ಕೆ ನಾವು ಕೂಡ ಮಾನಸಿಕವಾಗಿ ಸಿದ್ಧರಾಗಿದ್ದೀವಿ. ಅಂಥ ಸಂದರ್ಭದಲ್ಲಿ ಸರ್ಕಾರ 40 ಲಕ್ಷ ನೀರಾವರಿ ಜಮೀನಿಗೆ, 30 ಲಕ್ಷ ಒನ್ ಬೇಸಾಯಕ್ಕೆ ಹೇಳಿದಾಗ ನಾವು ಅದನ್ನು ಅನೌನ್ಸ್ ಮಾಡಿದರು. ಇದು ಒಂದು ನನ್ನ ಪ್ರಕಾರ ಇದು ಒಂದು ಐತಿಹಾಸಿಕ ನಿರ್ಣಯ ಅಂತ ನನಗೆ ಅನಿಸ್ತದೆ. ಇದು ಸರ್ಕಾರ ಏನು ಇವತ್ತು ತೊಗೊಂಡಿದೆ. ಯಾಕಂದರೆ ಹಿಂದೆ ನಾನು ಮಂತ್ರಿ ಇದ್ದ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಗುರ್ತಿದೆ, 1997ರಲ್ಲಿ ಶ್ರೀಮಾನ್ JH ಪಟೇಲ್ರು ಮುಖ್ಯಮಂತ್ರಿ ಇದ್ದರು. ಆವಾಗ ನಾವು ನೀರಾವರಿಗೆ 1,14,000, ಒನ್ ಬೇಸಾಯಕ್ಕೆ 70,000 ಒಂದು ರೇಟನ್ನು ಫಿಕ್ಸ್ ಮಾಡಿ ಕನ್ಸೆಂಟ್ ಅವಾರ್ಡ್ ಮಾಡಿದರು. ಏನು 519.6ರವರೆಗೆ ಏನು ಜಮೀನುಗಳು ಮುಳುಗಡೆ ಆಗ್ತವೆ ಅದಕ್ಕೆ ಒಂದು ಕನ್ಸೆಂಟ್ ಅವಾರ್ಡ್ ಮಾಡಿ, ಬಹುಶಃ ನನಗನ್ಸಿದ ಮಟ್ಟಿಗೆ ಆವಾಗ ಎಲ್ಲ ರೈತರು ಆವಾಗ ಕನ್ಸೆಂಟ್ ಅವಾರ್ಡ್ಗೆ ಒಪ್ಕೊಂಡು ತೊಗೊಂಡ್ರು. ಆದರೆ ಇವತ್ತು ಜಮೀನಿನ ಕಿಮ್ಮತ್ತು ಹೆಚ್ಚಾದದ್ದರಿಂದ ಭಾಳಷ್ಟು ಮೇಲೆ ಹೋಗಿದೆ. ಅದಕ್ಕೀಗ ಸರ್ಕಾರವು ಕೂಡ ಅದಕ್ಕೆ ಸ್ಪಂದಿಸಿ ನಾವು ಎಕರೆಗೆ 40 ಲಕ್ಷ ನೀರಾವರಿಗೆ, ಆಮೇಲೆ 30 ಲಕ್ಷ ಒಣ ಬೇಸಾಯ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ, ಇದನ್ನು ನಾನು 3 ವರ್ಷದಲ್ಲಿ ಈ ಕಾರ್ಯವನ್ನು ಪೂರ್ತಿಗೊಳಿಸ್ತೀನಿ. ಮೊದಲೇ ಹಂತದಲ್ಲಿ ಏನು 73,000 ಮೇಲೆ ಚಿಲ್ಲರೆ ಎಕರೆ ಜಮೀನು, ಕೃಷಿ ಜಮೀನು ಏನು ಮುಳುಗಡೆ ಆಗ್ತದೆ, ಮೊದಲು ಅದನ್ನು ಅಕ್ವಿಷನ್ ಮಾಡ್ತೀವಿ. ಆಮೇಲೆ ಹಳ್ಳಿಗಳದು 22 ಹಳ್ಳಿಗಳು ಏನು ಮುಳುಗಡೆ ಆಗ್ತವೆ ಅದನ್ನು ತೊಗೊಳ್ಳೋವಂಥ ಕೆಲಸ ಮಾಡ್ತೀವಿ. ಆಮೇಲೆ ಅದಕ್ಕೆ ರಿಹ್ಯಾಬಿಲಿಟೇಷನ್ನು ಕೂಡ ಹೊಸ ಏನು RC ಸೆಂಟರ್ಗಳನ್ನು ಮಾಡುವಂಥದ್ದು, ಅದಾದಮೇಲೆ ಕೆನಾಲ್ಗಳನ್ನು ಮಾಡುವಂಥದ್ದು, ಇದನ್ನು ಹಂತವಾಗಿ ಮುಗಿಸ್ತೀವಿ. ಮೊದಲು ನಾವು ಈ ಜಮೀನನ್ನು ಏನು ಕೃಷಿ ಜಮೀನನ್ನು ನಾವು ತಗೋಬೇಕು, ಆ ಕೆಲಸ ಮೊದಲು ಮಾಡ್ತೀವಿ, 3 ವರ್ಷಗಳು ಮುಗಿಸ್ತೀವಿ ಅನ್ನುವಂಥ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ, ಅವರು ಮಾಡ್ತಾರಂಥೇಳಿ. ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಇದರ ಬಗ್ಗೆ ವಿವರಣೆ ಕೊಡಲಿಕ್ಕಾಗಲ್ಲ. ಅಧ್ಯಕ್ಷಪ್ಪ ದೇಸಾಯಿ ಅವರು ಕೆಲವೊಂದು ವಿಷಯಗಳನ್ನು ತಮಗೆ ಹೇಳ್ತಾರೆ. ಆಮೇಲೆ ಶ್ರೀ ನಂಜನಗೌಡ ಗುರುಗಳು ಕೂಡ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಒಂದೇ ಮಾತನ್ನ ಹೇಳೋದಂದ್ರೆ, ಈ ಒಂದು ನಮಗೆ ಹೋರಾಟಕ್ಕೆ ಏನು ಬೆಂಬಲ ಸೂಚಿಸಿದ್ರು, ಯಾರ್ಯಾರು ಬೆಂಬಲ ಸೂಚಿಸಿದಾರ ಅವಳಿ ಜಿಲ್ಲೆ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ವಿರೋಧ ಪಕ್ಷದ ನಾಯಕರು ಕೂಡ ನಮಗೆ ಬೆಂಬಲ ಸೂಚಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ಯಾರು ಸಹಾಯ ಸಹಕಾರ ಮಾಡಿದಾರ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೀನಿ. ಅದರ ಜೊತೆಗೆ ತಾವು ಕೂಡ ಇದರೊಳಗೆ ಪತ್ರಿಕಾ ಮಿತ್ರರು ತಾವೆಲ್ಲರೂ ಏನಿದ್ದೀರಿ, ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ತಾವು ಕೂಡ ಸಾಕಷ್ಟು ಇದಕ್ಕೆ ನಮಗೆ ಸಹಕಾರ ಮಾಡಿದ್ದೀರಿ. ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ತಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ನಿರ್ಧಾರ ನಮ್ಮ ಹೋರಾಟದ ಬಗ್ಗೆ ತಮಗೆಲ್ಲರಿಗೂ ತಿಳಿಪಡಿಸಿದರು. ಇವತ್ತು ನಾವು ಮಾಧ್ಯಮದ ಮುಂದೆ ಬಂದದ್ದು ಅಂದರೆ ತಮಗೆಲ್ಲರಿಗೂ ಗೊತ್ತು, ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ವಿಚಾರ ಬಹು ವರ್ಷಗಳಿಂದ ನೀವು ಎಲ್ಲರೂ ಸೇರಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ವಿ. ಹಿಂದಿನ ಹೋರಾಟದೊಳಗೆ 19.6ರ ಹೋರಾಟದೊಳಗೆ ನಾವು ಇವತ್ತಿಗೂ ಕೂಡ JH ಪಟೇಲ್ರನ್ನ, SM ಕೃಷ್ಣರನ್ನ ನೆನೆಸ್ತೀವಿ. ಕಾರಣ ಏನು ಅಂತಂದರೆ, ಆಗ ಬಚಾವತ್ ಆಯೋಗದ ನೀರನ್ನು, ಹಂಚಿಕೆಯಾಗಿರ್ತಕ್ಕಂಥ ನೀರನ್ನು ಕರ್ನಾಟಕ ರಾಜ್ಯ ಸರ್ಕಾರ 2000 ಇಸ್ವಿಯೊಳಗೆ ಬಳಸ್ಕೋಬೇಕಾಗಿತ್ತು. ಬಳಸಿಕೊಳ್ಳದೆ ಹೋಗಿದ್ರೆ ಆ ನೀರು ಮತ್ತೆ ಮರು ಹಂಚಿಕೆಗೆ ಹೋಗ್ತೈತಿ ಅಂತಕ್ಕಂಥ ಒಂದು ಕಾರಣ ಎಲ್ಲರನ್ನೂ ಕಾಡ್ತಿತ್ತು. ಆ ಸಂದರ್ಭದೊಳಗೆ ಈ
ಮುಳುಗಡೆ ಮತ್ತು ಪುನರ್ವಸತಿ ಪುನರ್ನಿರ್ಮಾಣ ಒಂದು ದೊಡ್ಡ ಪ್ರಶ್ನೆಯಾಗಿ ಸರ್ಕಾರಗಳನ್ನು ಕಾಡ್ತಿತ್ತು. ಆಗಲೂ ಕೂಡ ಈ ಭಾಗದ ಎಲ್ಲ ಹಿರಿಯರು ಪಕ್ಷಾತೀತವಾಗಿ ಈ ಮುಳುಗಡೆ ಹಿತರಕ್ಷಣಾ ಹೋರಾಟ ಸಮಿತಿಯನ್ನು ಕಟ್ಟಿಕೊಂಡು ಈ ಭಾಗದ ಬಾಧಿತ ಜನರಿಗೆ ನ್ಯಾಯ ಕೊಡಿಸಬೇಕು ಮತ್ತು ಸರ್ಕಾರನೂ ಕೂಡ ಈ ಯೋಜನೆಯನ್ನು ಮುಗಿಸ್ಬೇಕು ಅಂತಕ್ಕಂಥ ಹೋರಾಟವನ್ನು ನನಗನಿಸ್ತದೆ ಅತ್ಯಂತ ಮಾದರಿಯಲ್ಲಿ ಮಾಡಿ ಯಶಸ್ವಿಯಾಗಿದ್ದರು. ನಾವು ಕೂಡ ಎಲ್ಲರೂ ಅದನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥ ನಿರ್ಧಾರವನ್ನು ನಾವು ಒಪ್ಕೊಂಡು ಹೊಸ ಜೀವನವನ್ನು ಬದುಕನ್ನು ಕಟ್ಟಿಕೊಟ್ಟಿದ್ವಿ. ಆದರೆ ಬಿ ಸ್ಕೀಮಿನ ನೀರಿನ ಹಂಚಿಕೆಗೆ ನ್ಯಾಯಮಂಡಳಿ ಯಾವಾಗ ಚಾಲನೆ ಕೊಡ್ತು ಮತ್ತು ತೀರ್ಪನ್ನು ಕೊಡ್ತು 2010 ಏನೈತಂದ್ರೆ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ಮಿಶ್ರಾ ಅವರು ಆ ನ್ಯಾಯಮಂಡಳಿಯ ತೀರ್ಪನ್ನು ಕೊಟ್ಟರು. ಬಿ ಸ್ಕೀಮಿನ ನೀರಿನ ಹಂಚಿಕೆ 173 TMC ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಸಿಕ್ಕಾಗ ಮತ್ತು 130 TMC ನಮ್ಮ ಕೃಷ್ಣಾ ನದಿಯೊಳಗನೆ ಶೇಖರಣೆ ಮಾಡಲಿಕ್ಕೆ ಅವರು ಕೊಟ್ಟಾಗ ಮತ್ತು ನಮಗೇನಾಯ್ತು ಅಂತಂದರೆ ಇದ್ದು ಬಿದ್ದ ಜಮೀನುಗಳು ಮತ್ತು ನಮ್ಮ ಮುಳುಗಡೆ ಇದಕ್ಕೆ ಹಾವಳಿಗೆ ತುತ್ತಕ್ಕವ ಮತ್ತು ಇದು ಹೆಂಗೆ ಅನ್ನುವಂಥ ಪ್ರಶ್ನೆ ಶುರುವಾಯಿತು. ಆಗ ನೀರಾವರಿ ಮಂತ್ರಿಯಾಗಿರ್ತಕ್ಕಂಥ ಬೊಮ್ಮಾಯಿಯವ್ರನ್ನೂ ಕೂಡ ನಾವು ಅಭಿನಂದಿಸಬೇಕಾಗೈತಿ. ಯಾಕಂದರೆ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ನೀರನ್ನು ಅವರು ಕೂಡ ನ್ಯಾಯಮಂಡಳಿಯಲ್ಲಿ ಸಮರ್ಥವಾಗಿ ಹೋರಾಡಿ ನಮ್ಮ ರಾಜ್ಯದ ಹಂಚಿಕೆ ಆಗ್ತಕ್ಕಂಥ ನೀರನ್ನು ಪಡೆದುಕೊಳ್ಳುವಲ್ಲಿ ಅವರು ಯಶಸ್ವಿ ಆದರು. ಆದರೆ ಮುಂದೆ ಬಂದಿರತಕ್ಕಂಥ ಸರ್ಕಾರಗಳು ಘೋಷಣೆ ಮಾಡಿದ್ವು, ಇಲ್ಲ ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆ ಮಾಡ್ತೀವಿ, ನೀರು ಬಳಸ್ಕೊತೀವಿ ಅಂತಕ್ಕಂಥದ್ದು. ಬಟ್ ಯಾರೂ ಕೂಡ ಅದಕ್ಕೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಇಡಲಿಲ್ಲ. ಕಾಟಾಚಾರಕ್ಕಾಗಿ ಏನೋ ಘೋಷಣೆಗಳನ್ನು ಮಾಡೋದು, ಪತ್ರಿಕಾ ಹೇಳಿಕೆಗಳನ್ನು ಕೊಡೋದು, ಆಮೇಲೆ ಇಲ್ಲಿ ನಿಮಗೆ ಗೊತ್ತೈತಿ R&R ಮುಳುಗಡೆಗೆ ಸಂಬಂಧಪಟ್ಟಂಥ ಒಂದು ಏನು ಆಫೀಸ್ ಇಲ್ಲೇ ಹೆಡ್ ಆಫೀಸ್ ಬಾಗಲಕೋಟೆ ಒಳಗೆ ಇರೋದು. ಇವರೆಲ್ಲರೂ ಕೂಡ ನಮಗೆ ರೈತರಿಗೆ ನೋಟಿಸ್ಗಳನ್ನು ಕೊಟ್ಟು ಕೃಷ್ಣಾ ಮೇಲ್ದಂಡೆ ಯೋಜನೆ ಏನೂ ಯಾವುದೇ ನಮಗೆ ಬೆಲೆ ಅಥವಾ ಪರಿಹಾರ ಕೊಡಲಾರ್ದೇ ಅಲ್ಲಿ ಏನೈತಂದರೆ ರಾಜ್ಯ ಕೃಷ್ಣಾ ಇದು ಕೃಷ್ಣಾ ಭಾಗ್ಯ ಜಲ ನಿಗಮದ ಹೆಸರನ್ನು ಹಾಕಿಬಿಟ್ರು. ಇದು 2 ಸಲ 3 ಸಲ ಏನೈತಲ್ಲ ನೋಟಿಸ್ ಕೊಡೋದು, ವಿಸೆಟ್ ಆಗೋದು, ಇದು ಒಂದು ಥರ ಹೆರಾಸ್ಮೆಂಟ್ ರೈತರ ಮೇಲೆ ಆಗ್ಲಿಕ್ಕತ್ತೆ. ಅದಕ್ಕೆ ಅನಿವಾರ್ಯವಾಗಿ ನಾವು ಹೋರಾಟ ಸಮಿತಿ ಮತ್ತೆ ಅದನ್ನು ಮತ್ತೆ ಮುನ್ನೆಲೆಗೆ ತೊಗೊಂಡ್ಬಂದು ಇದಕ್ಕೊಂದು ಏನಾದರೂ ಕಂಡುಕೋಬೇಕು ಅಂಥೇಳಿ ಈಗ ಒಂದು 6-7 ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಹಿಂದಿತ್ತು ಅವಾಗ ಮತ್ತೆ ಅದಕ್ಕೆ ಚಾಲನೆ ಕೊಟ್ಟು ನಾವು ಸರ್ಕಾರಕ್ಕೆ ಕೇಳಿಕೊಳ್ಳೋದು ಶುರು ಮಾಡಿದ್ವಿ. ಆದರೆ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಬೇಕಾಗಿತ್ತು ಸಿಕ್ಕಿರಲಿಲ್ಲ. ಮತ್ತು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ಅವರು ಇಲ್ಲೇ ಬಾಗಲಕೋಟೆಗೆ ಬಂದಾಗಲೇ ಒಂದು ಮಾಧ್ಯಮದ ಮುಂದೆ ಒಂದು ಹೇಳಿಕೆ ಕೊಟ್ಟುಬಿಟ್ರು. ಏನಂತಂದರೆ ಇಲ್ಲ ಇದನ್ನು ರಾಷ್ಟ್ರೀಯ ಯೋಜನೆ ಮಾಡಬೇಕು ಅಂತ ಹೇಳಿ. ಅಂದರೆ ಅವ್ರು ಏನು ಮಾಡಿದರು, ಯೋಜನೆಯನ್ನು ಮುಂದಕ್ಕೆ ಒಯ್ಯುವುದು ಬಿಟ್ಟು ಚರ್ಚೆ ಕೆಡವಿಬಿಟ್ರು ಅದನ್ನು. ಅಂದರೆ ಈ ಚರ್ಚೆ ಒಳಗಡೆ ಕಾಲಹರಣ ಆಗಲಿ ಯೋಜನೆ ಇದು ಅದು ನಮ್ಮ ಬಾಧಿತರಿಗೆ ಮತ್ತು ಇದರಿಂದ ತೀರಾ ಆತಂಕ ಸೃಷ್ಟಿ ಆಯಿತು. ಆಮೇಲೆ ಮುಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಆಮೇಲೆ ಅವಾಗ ನಾವು ಮತ್ತೆ ಹೋಗಿದ್ವಿ ಅವ್ರ ಹತ್ರ, ಇಲ್ಲ ನೀವೇನಾದರೂ ಮಾಡಿ ಇದನ್ನು ಮುಗಿಸ್ಬೇಕು ಅಂಥೇಳಿ. ಅವರು ಕೂಡ ಅವಾಗ ಸಕಾರಾತ್ಮಕವಾಗಿ ಸ್ಪಂದಿಸಿದರು, ಇಲ್ಲ ಮಾಡೋಣ ಇದನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ. ಯಾಕಂದರೆ ನಾನು ಕೂಡ ಭಾಗಕ್ಕೆ ಸಾಕಷ್ಟು ಸಲ ಬಂದಾಗ ಏನು ಅಲ್ಲಿ ಜನರ ಪರಿಸ್ಥಿತಿ ನನಗೆ ಗೊತ್ತೈತಿ, ಇದನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಅಲ್ಲಿ ಏನಾಗ್ಬಿಡ್ತು ಸಂದರ್ಭ ಅಂತಂದರೆ ಕೋವಿಡ್ದ ಏನು ಒಂದು ಸಾಂಕ್ರಾಮಿಕದ ಒಂದು ಭೀಕರತೆ ಏನು ಆವರಿಸ್ತು, ಅವಾಗ ಸರ್ಕಾರ ಎಲ್ಲ ಅದರದ್ದು ತನ್ನ ಲಕ್ಷ್ಯ ಏನೈತಂದರೆ ಇದು ಕಾಳಜಿಯನ್ನು ಈ ಒಂದು ಕೋವಿಡ್ ನಿರ್ವಹಣೆ ಕಡೆ ಹೋಗ್ಬಿಡ್ತು. ಅವರು ಅವಧಿ ಮುಗಿದ ನಂತರ ಬೊಮ್ಮಾಯಿ ಅವರು ಏನೈತಂದ್ರೆ ಮುಖ್ಯಮಂತ್ರಿಗಳಾದರು. ನಾವು ಅವ್ರ ಮೇಲೆ ಭಾಳ ಆಸೆ ಇಟ್ಕೊಂಡಿದ್ವಿ. ಯಾಕಂದರೆ ಆ ಮನುಷ್ಯ ಏನೈತಂದ್ರೆ ಈ ನೀರಿಗಾಗಿ ಸಾಕಷ್ಟು ಹೋರಾಟ ಮಾಡಿದವರು, ಈ ಯೋಜನೆಗೆ ಒಂದು ಕಾಯಕಲ್ಪ ಕೊಡ್ಬೋದು ಅಂಥೇಳಿ. ಆದರೆ ಅವರು ಏನಾಯಿತು, ಈ ನಮ್ಮನ್ನೆಲ್ಲರನ್ನೂ ಮನವಿಗಳನ್ನು ತಗೊಂಡ್ರು, ಏನೈತಲ್ಲ ಇದನ್ನು ಮಾಡಿದರು. ಆದರೆ ಈ ಕನ್ಸೆಂಟ್ ಅವಾರ್ಡದ ಪ್ರಶ್ನೆ ಬಂದ ಹೊತ್ನಾಗ ಈ 24 ಲಕ್ಷ ಏನೈತಂದ್ರೆ ನೀರಾವರಿಗೆ, 20 ಲಕ್ಷ ಒಣಬೇಸಾಯ ಭೂಮಿಗೆ ಅಂತ ಹೇಗಿಸಿಂದ ಅವ್ರ ಸರ್ಕಾರ ನಿರ್ಣಯ ತಗೊಂಡ್ರು. ಮತ್ತು ಆ ನಿರ್ಣಯ ಏನಾಗ್ಬಿಟ್ಟಿತ್ತು ಅಂದರೆ ಅದು ರೈತರನ್ನ ಯಾರನ್ನೂ ಚರ್ಚೆಗೆ ಕರೀಲಾರ್ದನ
ಆ ನಿರ್ಣಯವನ್ನು ತಗೊಂಡ್ಬಿಟ್ಟಿದ್ರು ಅವರು. ಇದು ಅವೈಜ್ಞಾನಿಕವಾಗಿತ್ತು, ಏಕಪಕ್ಷೀಯವಾಗಿತ್ತು. ಅದಕ್ಕೆ ನಾವು ಯಾರೂ ರೈತರು ಆ ಒಂದು ನಿರ್ಣಯವನ್ನು ಸ್ವಾಗತನೂ ಮಾಡಲಿಲ್ಲ ಮತ್ತು ಅದನ್ನು ತಗೊಳ್ಳಿಕ್ಕೆ ಮುಂದೆ ಹೋಗಲಿಲ್ಲ. ನಮ್ಮ 73,000 ಎಕರೆ ಜಮೀನೊಳಗೆ ಯಾರೋ ಏನೈತಂದ್ರೆ ಮುಗ್ಧ ಜನ 266 ಎಕರೆದಷ್ಟು ರೈತರು ಅದನ್ನು ತಗೊಂಡ್ರು. ಆಮೇಲೆ ಉಳಿದವರು ನಾವೆಲ್ಲರೂ ಕೂಡ ಇಲ್ಲ, ನಾವು ಇದನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದಾಗ ಇದನ್ನು ಮತ್ತೆ ಹೋರಾಟ ಸಮಿತಿಯವರು ಎಲ್ಲರೂ ಪದಾಧಿಕಾರಿಗಳು ವಿಚಾರ ಮಾಡಿ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ, ಇಲ್ಲ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಿದೆ, ಅದಕ್ಕೆ ನಾವು ಏನಾದರೂ ಮಾಡಿ ಒತ್ತಡ ಹೇರಬೇಕು ಮತ್ತು ನೀವೆಲ್ಲರೂ ಶಾಸಕರು ಅದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಕೇಳಿದಾಗ ಮತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೂ ಕೂಡ ನಾವು ಮೊದಲನೇ ವರ್ಷ ಮತ್ತು 2ನೇ ವರ್ಷ ಏನೈತಲ್ಲ ಅವ್ರ ಹತ್ರ ಹೋದ್ವಿ, ಮನವಿಗಳನ್ನು ಕೊಟ್ವಿ. ಆವಾಗ ಸ್ಪಂದನೆ ನಮಗೆ ಅವಾಗೇನೋ ಅಷ್ಟು ಚೆನ್ನಾಗಿ ಸಿಕ್ಕಿರಲಿಲ್ಲ. ಆಮೇಲೆ ನಮಗೆ ಅನಿವಾರ್ಯ ಪರಿಸ್ಥಿತಿ ಉಂಟಾಯ್ತು. ಏನಪ್ಪ ಅಂತಂದರೆ ಏನಾದರೂ ನಾವು ಹೋರಾಟಕ್ಕೆ ಬೀದಿಗೆ ಇಳಿಲಿಲ್ಲ ಅಂತಂದರೆ ಇದು ನಮ್ಮ ಪರಿಸ್ಥಿತಿ ಇನ್ನೂ ಕೆಡ್ತೈತಿ, ಮುಂದೆ ಈ ಯೋಜನೆಯೂ ಆಗೋದಿಲ್ಲ ಮತ್ತು ಈ ಭಾಗದ ಅಭಿವೃದ್ಧಿನೂ ಆಗೋದಿಲ್ಲ, ನಾವು ಒಳಗಡೆ ಜನ ತ್ರಿಶಂಕು ಸ್ಥಿತಿಯೊಳಗೆ ಬದುಕಬೇಕಾಗತ್ತೆ ಅನ್ನತಕ್ಕಂಥದ್ದನ್ನು ಪರಿಸ್ಥಿತಿ ಎದುರಿಸುವಂಥದ್ದು ಬಂದಾಗ ನಾವು ಇಲ್ಲಿ ಬೆಳಗಾವದೊಳಗೆ ಏನೋ ಅದು ಸೆಷನ್ ನಡೀತೈತೆ, ಅಧಿವೇಶನ ನಡೀತೈತಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಂಗೆ ಆಕೈತಿ, ಅವ್ರ ಗಮನ ಸೆಳೆದಂಗೆ ಆಗತ್ತೆ ಅನ್ನುವಂಥ ದೃಷ್ಟಿಯಿಂದ ಬಾಗಲಕೋಟೆ ಜಿಲ್ಲಾ ಆಡಳಿತದ ಮುಂದೆ ನಾವು ಅಹೋರಾತ್ರಿ ಧರಣಿ ನಡೆಸೋಣ ಅನ್ನತಕ್ಕಂಥ ಸಂದರ್ಭದಲ್ಲಿ ಅವಳಿ ಜಿಲ್ಲೆಯ ಎಲ್ಲ ಮುಳುಗಡೆ ಭಾಗದ ಸಂತ್ರಸ್ತರು ಇರ್ಬೋದು, ಆಮೇಲೆ ಮುಖಂಡರು ಇರ್ಬೋದು, ಬೇರೆ ಬೇರೆ ಕ್ಷೇತ್ರದ ನಾಯಕರು ಇರ್ಬೋದು, ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಆಮೇಲೆ ವಿಶೇಷವಾಗಿ ನಿಮಗೆ ಈ ಅವಳಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಈಗ ತಾವು ಅವಾಗ ನಮ್ಮ ಇದು ನಡೆದ ಹೊತ್ನಾಗ, ಸ್ಟ್ರೈಕ್ ನಡೆದ ಹೊತ್ನಾಗ ವಕೀಲರು ಬಾರ್ ಸಂಘದ ಅಸೋಸಿಯೇಷನ್ಗಳಿದ್ದು ಬಾಗಲಕೋಟೆ ಹಿಡಿದು ಉತ್ತರ ಕರ್ನಾಟಕದ ಎಲ್ಲ ಬಾರ್ ಅಸೋಸಿಯೇಷನ್ಗಳು ಕೂಡ ಕಲಾಪವನ್ನು ಬಹಿಷ್ಕರಿಸಿ ನಮಗೆ ಬೆಂಬಲವಾಗಿ ನಿಂತರು. ತಾವು ಮಾಧ್ಯಮದ ಮಿತ್ರರು ಬಾಗಲಕೋಟೆಯವರು ಏನಿದಿರಲ್ಲ, ತಾವಂತೂ ಏನೈತಂದ್ರೆ ನಮ್ಮ ಹೋರಾಟ ಒಮ್ಮೆ ಜೋರಾಕಿತ್ತು, ಒಮ್ಮೆ ಕಡಿಮೆ ಆಕಿತ್ತು, ಆದರೆ ತಾವು ಮಾತ್ರ ಮಾಧ್ಯಮದ ಮುಖಾಂತರ ತಾವು ಏನು ಮಾಡಬೇಕು ಆ ಕೆಲಸ ಮಾಡ್ಕೊಂತನೇ ಬಂದಿದ್ರಿ. ಮತ್ತು ತಾವು ಕೂಡ ವೇದಿಕೆಯನ್ನು, ನಮ್ಮ ಹೋರಾಟದ ವೇದಿಕೆಯನ್ನು ಹತ್ತಿ ನಮಗೇನೈತಂದ್ರೆ ತಮ್ಮ ಒಂದು ದೃಢವಾಗಿರ್ತಕ್ಕಂಥ ಬೆಂಬಲವನ್ನು, ಶಕ್ತಿಯನ್ನು ತುಂಬಿದ್ರಿ ಅಂತ ಹೇಳಲಿಕ್ಕೆ ನನಗಿಲ್ಲಿ ಸಂತೋಷ ಅನ್ನಿಸ್ತೈತಿ.